ನೀವು ಭೇಟಿ ಮಾಡಿದ್ದು ಯಾವಾಗ ಅವರನ್ನು? ಕೊನೆಯದಾಗಿ ನಾವು ಅವ್ರನ್ನ ಭೇಟಿ ಮಾಡಿದ್ದು ಒಂದು ಸಾರ್ವಜನಿಕ ಸಮಾರಂಭ. ಆ ಸಾರ್ವಜನಿಕ ಸಮಾರಂಭದಲ್ಲಿ ತುಂಬ ಗದ್ದಲ, ಬಹಳ ಜನ ಇದ್ದರು. ಆಗ ಅವರು ನಾವು ಇನ್ನೊಂದು ಆ ಥರದ ಚಿತ್ರ ಮಾಡಬಹುದಾ ಅನ್ನುವಂಥ ಒಂದು ಅಪೇಕ್ಷೆ ವ್ಯಕ್ತಪಡಿಸಿದರು. ನೋಡೋಣ ಶಿವರಾಮ್ ಅವರೇ, ಒಳ್ಳೆ ಕಥೆ ಸಿಕ್ಕಬೇಕು. ಏನಂದರೆ, ಒಂದು ಕಥೆ ನಿಮಗೆ ಒಂದು ಎತ್ತರದಲ್ಲಿ ನಿಂತು ಅದನ್ನು ದಾಖಲೆ ಮಾಡಿದ ಮೇಲೆ ಅದನ್ನು ಮೀರಬೇಕಾದ್ರೆ ಅದಕ್ಕಿಂತ ಉತ್ತಮವಾದಂಥ ಪ್ರಯತ್ನ ಆಗಬೇಕು. ಸೊ ಬಾನಲ್ಲಿ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್ ಬೇಸ್ಡ್ ಆನ್ ಎ ರಿಯಲ್ ಇನ್ಸಿಡೆಂಟ್, ಬೇಸ್ಡ್ ಆನ್ ಎ ನಾವೆಲ್. ಅದು ಒಂದು ದೊಡ್ಡ ಲಾಂಚ್ ಮಾಡಲಿಕ್ಕೆ ಅವರಿಗೆ ಚೆನ್ನಾಗಿ ಸಿಕ್ಕಿತ್ತು. ಎರಡನೇ ಚಿತ್ರ, ಮೂರನೇ ಚಿತ್ರ ಮಾಡುವಾಗ ಅದಕ್ಕಿಂತ ಅತ್ಯುತ್ತಮವಾದಂಥದ್ದು ಸಂದರ್ಭ ಕೂಡಿ ಬರಬೇಕು. ದುರದೃಷ್ಟವಶಾತ್ ಅವರ ದಾರಿ ಬೇರೆ ಆಯಿತು, ಅದು ಕೂಡಿ ಬರಲಿಲ್ಲ. ಈಗ ಅಮೇರಿಕ ದಾಟಬೇಕು ಅಂದ್ರೆ ನಾನು ಅದಕ್ಕಿಂತ ದೊಡ್ಡ ಸಿನಿಮಾ ಮಾಡಬೇಕು, ಅದಕ್ಕಿಂತ ಇನ್ನೇನೋ ಆಗಿರಬೇಕು. ಸೊ ಹಾಗಾಗಿ ಅವ್ರ ಜೊತೆಗೆ ಇನ್ನೊಂದು ಚಿತ್ರ ಅಂತ ಮಾಡಬೇಕು ಅಂತ ಹೊಳೆದಾಗಲೆಲ್ಲ ಸಮಾರಂಭದಲ್ಲಿ ಅಲ್ಲಿ ಸಾರ್ವಜನಿಕ ಸಂದರ್ಭದಲ್ಲಿ ಸಿಕ್ಕಿದಾಗ ಇನ್ನೊಂದು ಚಿತ್ರ ಮಾಡೋಣ ಅಂತ ಆಸೆ ಪಡ್ತಾಯಿದ್ರು. ದುರದೃಷ್ಟವಶಾತ್ ಅದು ಕೂಡಿ ಬರಲಿಲ್ಲ ನನಗೆ. ಸೊ ಒಂದೇ ಚಿತ್ರಕ್ಕೆ ನಾನು ಅವ್ರ ಜೊತೆಗೆ ತೃಪ್ತನಾಗಬೇಕಾಗ್ತದೆ. ಸರ್, ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅಂದರೆ ಎಲ್ರಿಗೂ ವಿದ್ಯೆ ಕೊಡಬೇಕು ಅನ್ನೋದು ಅವರ ಇಚ್ಛೆ ಆಗಿತ್ತು ಅಂತ. ಸೊ ನಿಮ್ಮ ಜೊತೆ ಅವರ ಆಶಯಗಳನ್ನ ಏನಾದರೂ ಹಂಚ್ಕೊಳ್ತಿದ್ರಾ ಸಿನಿಮಾ ಶೂಟಿಂಗಲ್ಲಿ? ಜೊತೆಗೆ ಅವ್ರಿಗೆ ಸಿನಿಮಾ ಅಂತ ಅಂದರೆ ಎಷ್ಟು ಇಷ್ಟ ಸರ್? ಒಂದು ಬಾನಲ್ಲೇ ಮಧುಚಂದ್ರಕ್ಕೆ ಒಂದು ಸಂಪೂರ್ಣವಾಗಿ ಒಂದು ರೀತಿಯ ಕಮರ್ಷಿಯಲ್ ಸಿನಿಮಾ. ಅಲ್ಲಿ ಕಮರ್ಷಿಯಲ್ ಸಿನಿಮಾದೊಳಗಡೆ ಮಾನಸಿಕ ತುಮುಲಗಳಿದೆ, ಸಸ್ಪೆನ್ಸ್ ಇದೆ, ಒಳ್ಳೆ ಹಾಡುಗಳಿದೆ, ಒಳ್ಳೆ ಕಥೆ ಇದೆ, ಪರ್ಫಾರ್ಮೆನ್ಸ್ಗೆ ಅವಕಾಶ ಇರೋವಂಥ ತುಂಬ ಸುಂದರವಾದಂಥ ಒಂದು ಕಥಾವಸ್ತು. ಹೇಳಿ ಮಾಡಿಸಿದ್ದು ಅಂತಾರಲ್ಲ ಸಿನಿಮಾಕ್ಕೆ, ಆ ಥರದ್ದೊಂದು ಪ್ಲಾಟ್ ಅದು. ನಾನು ಅಪರಾಧಿಯನ್ನು ಹೋಗಿ ಭೇಟಿ ಮಾಡಿದ್ದೆ, ಅವನು ಕೊಲೆ ಮಾಡಿದ ಜಾಗಕ್ಕೆ ಹೋಗಿದ್ದೆ, ಅಲ್ಲೇ ಕುಳಿತು ನನ್ನ ಆ ಕಾದಂಬರಿನ ಬರೆದಿದ್ದು, ಇತ್ಯಾದಿ. ಶಿವರಾಮ್ ಅವರ ಅಥವಾ ನನ್ನ ವೈಯಕ್ತಿಕ ಜೀವನದ ತತ್ವ ಆದರ್ಶಗಳನ್ನು ಅಲ್ಲಿ ಹೇಳೋಕ್ಕೆ ಸಾಧ್ಯ ಇರಲಿಲ್ಲ. ಒಂದು ರೀತಿಯಲ್ಲಿ ನನ್ನ ಶಿವರಾಮ್ ಅವರ ಜೀವನದಲ್ಲಿ ಇರುವಂಥ ನಂಬಿಕೆಗಳು, ಮೌಲ್ಯಗಳು ಒಂದೇ ರೀತಿ ಇದ್ದವು. ಏನು ಒಂದೇ ರೀತಿ ಅಂದರೆ, ಹಳ್ಳಿಗಾಡಿನಿಂದ ಬರುವಂಥವರು ಪ್ರತಿಭಾವಂತರು, ಸಂಕೋಚ ಪಡದೆ ಮುಂದೆ ನುಗ್ಗಿ ಪರಿಶ್ರಮದಿಂದ ಸಾಧನೆ ಮಾಡಬೇಕು ಅನ್ನೋದು. ಆ ದೃಷ್ಟಿಯಲ್ಲಿ ನನಗಿಂತ ಅವ್ರದ್ದು ಸ್ವಲ್ಪ ಭಿನ್ನವಾದರೂ ಕೂಡ ಅವರು ಇದ್ದ ಕಡೆ ಎಲ್ಲ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿ ಅನೇಕರಿಗೆ ಮನೆ ಕಟ್ಕೊಡೋದು, ರಸ್ತೆ ಮಾಡಿಕೊಡೋದು, ನೊಂದ ಜನರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು, ಆ ಥರ ಒಂದು ಅಭಿಮಾನಿ ಬಳಗ ಅವರು ಪಡೆದಿದ್ದರು. ನಾನು ಅವ್ರ ಥರ ಯಾವುದೇ ಒಂದು ಹುದ್ದೆಯಲ್ಲಿ ಇಲ್ದಿದ್ದರೂ ಕೂಡ ಬರಹಗಾರನಾಗಿ ನನ್ನದೇ ಆದಂಥ ಅಂಥದ್ದೇ ಆದರ್ಶಗಳನ್ನು ನನ್ನ ಹಳ್ಳಿಯಲ್ಲಿ ಮಾಡ್ಕೊಂಡು ಬರ್ತಿರೋ ಅಂಥವನು ಆಗಿದ್ದೀನಿ. ಇವತ್ತಿಗೂ ಆ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಹೀಗಾಗಿ ನಮ್ಮಲ್ಲಿ ಏಕಮುಖ ಚಿಂತನೆ ಇತ್ತು. ಒಂದು ಪ್ರತಿಭಾವಂತರನ್ನು ಮೊದಲ ಬಾರಿಗೆ ಪರಿಚಯಿಸೋದು ನನಗೊಂದು ಹುಚ್ಚಿತ್ತು. ಎರಡನೇದು, ಹಳ್ಳಿಗಾಡಿನ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಆ ಥರ ಅವರು ಕೂಡ ತುಂಬ ಯುವಕರಿಗೆ ಕನ್ನಡದಲ್ಲಿ IAS ಬರೆದು ಒಬ್ಬ ನಮ್ಮ ಪ್ರಾದೇಶಿಕ ಮಾತೃಭಾಷೆಯಲ್ಲಿ ಬರೆದು ಕೂಡ ಒಂದು ಉನ್ನತ ಹುದ್ದೆಗೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದರು. ಹೀಗಾಗಿ ನನಗೆ ಗೊತ್ತಿದ್ದ ಹಾಗೆ ಎಷ್ಟೋ ಜನ ಬಂದು ಅವ್ರನ್ನ ನಾನು ಹೀರೋ ಮಾಡಿದಾಗ, ಸರ್ ಅವರು ನಮ್ಮ ಹೀರೋ, ಅವರು ನಮಗೆ ವೈಯಕ್ತಿಕ ಜೀವನದಲ್ಲಿ ಹೀರೋ, ಅವ್ರನ್ನ ನೋಡಿ ನಾವು ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ದಂಥದ್ದು ಇದೆ. ಅವರಷ್ಟೇ ಅಲ್ಲ, ಬಹುಶಃ ಒಬ್ಬ ದೊಡ್ಡ ತಾರೆಗೆ ಕಟ್ಟಿದ ಹಾಗೆ ಅವತ್ತು ಬಿಡುಗಡೆಯಾದಾಗ ಬೆಂಗಳೂರು ತ್ರಿವೇಣಿ ಚಿತ್ರಮಂದಿರದಲ್ಲಿ ಮತ್ತು ಮೈಸೂರಿನಲ್ಲಿ ಇಡೋ ಚಿತ್ರಮಂದಿರದಲ್ಲಿ ಅವರು ಮಾಡಿದ ಅಲಂಕಾರಗಳು, ಚಿತ್ರಮಂದಿರಕ್ಕೆ ಕಟೌಟ್ಸ್ಗಳು ರಾಜ್ಯಾದ್ಯಂತ, ಅದು ಕೇವಲ ಒಬ್ಬ IAS ಅಧಿಕಾರಿ ಆದರೆ ಆಗ್ತಿರಲಿಲ್ಲ. ಅವರು ಜಿಲ್ಲಾಧಿಕಾರಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಮಾಡಿದಂಥ ಸಾಮಾಜಿಕ ನೆರವು ಅದು ಆಯಿತು. ಅವರು ರಾಜಕಾರಣಕ್ಕೆ ಹೋಗಿದ್ದರಿಂದ ಬಹುಶಃ ಚಲನಚಿತ್ರದಲ್ಲಿ ಅವರು ಮುಂದುವರಿಯಲಿಲ್ಲ. ಹೋಗದೆ ಇಲ್ಲೇ ಡೆಡಿಕೇಟ್ ಮಾಡಿದರೆ ಇಟ್ಸ್ ಹೈಪಾಥೆಟಿಕಲ್ ಕ್ವಶನ್. ಮುಂದೆ ಇನ್ನೂ ಒಳ್ಳೊಳ್ಳೆ ಅವಕಾಶ, ಒಳ್ಳೆಯ ಪಾತ್ರಗಳು ಮಾಡ್ತಿದ್ರೆ ನಾವು ಮತ್ತೆ ಮಾಡೋಣ ಅನ್ನುವಂಥದ್ದನ್ನು ಆಗೊಮ್ಮೆ ಈಗೊಮ್ಮೆ ಸಿಕ್ಕಾಗ ಹೇಳ್ತಿದ್ರು, ಆದರೆ ಸಾಧ್ಯ ಆಗಲಿಲ್ಲ.